ಒಲುಮೆಯ ಗೆಳೆಯರೇ, ನಮ್ಮ ಭಾವನೆಗಳ ಭಾವಯಾನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಈ ಕವಿ ಮನಸ್ಸನ್ನು ಪ್ರೋತ್ಸಾಹಿಸಿ. ಆತ್ಮೀಯ ಬಂಧುಗಳೇ, ನಿನ್ನೆ ಭಾನುವಾರ ಅಂದರೆ 16/6/2024 ಬೆಂಗಳೂರು ನಗರದ ಮಲ್ಲೇಶ್ವರಂನ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಮಂದಗೆರೆ ಕಲೆ ಸಾಹಿತ್ಯ ವೇದಿಕೆಯವರು ಹಮ್ಮಿಕೊಂಡಿದ್ದ ಪರಿಸರ ಜಾಗೃತಿಯ ಅಂಗವಾಗಿ ನಡೆದ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ತೀರ್ಪುಗಾರರು ಅಲ್ಲೇ ಶೀರ್ಷಿಕೆ ಕೊಟ್ಟು ಸ್ಥಳದಲ್ಲೇ ಕವನ ರಚಿಸಿ ವಾಚನ ಮಾಡಿ ತೀರ್ಪುಗಾರರಿಂದ ಮೆಚ್ಚುಗೆ ಗಳಿಸಿ ಪ್ರಥಮ ಸ್ಥಾನಕ್ಕೆ ಆಯ್ಕೆಯಾಗಿ ರಾಜ್ಯದ ಹಿರಿಯ ದಿಗ್ಗಜ ಕವಿಗಳಾದ ವೆಂಕಟೇಶ ಶ್ರೀ, ಪರಿಸರ ಹೋರಾಟಗಾರರಾದ ಪರಿಸರ ಮಂಜು, ಸಾಹಿತಿಗಳಾದ ಅನಿತಾ ಪಿ.ಕೆ. ರವರಿಂದ ಸನ್ಮಾನಗೊಂಡ ಅವಿಸ್ಮರಣೀಯ ಈ ಕ್ಷಣ. ದುರಾಕ್ರಮಣವು ದಿನದಿನವೂ ಕ್ಷಣ ಕ್ಷಣವೂ ಮಿತಿಮೀರುತ್ತಿರಲು ಕಲ್ಮಶಗಳ ತವರಾಗಿ ಬೀಡಾಗಿ ನಾರುತ್ತಿವೆ ನಮ್ಮೆಲ್ಲರ ಜೀವ ಜಲವೆನಿಸಿದ್ದ ನದಿ ಮೂಲಗಳು. ಮನುಜನ ಸ್ವಾರ್ಥದ ದುರಾಕ್ರಮಣವು ದಿನದಿನವೂ ಕ್ಷಣ ಕ್ಷಣವೂ ಮಿತಿಮೀರುತ್ತಿರಲು ಕಲ್ಮಶಗಳ ತವರಾಗಿ ಬೀಡಾಗಿ ನಾರುತ್ತಿವೆ ನಮ್ಮೆಲ್ಲರ ಜೀವ ಜಲವೆನಿಸಿದ್ದ ನದಿ ಮೂಲಗಳು. ಎಂದೆಂದಿಗೂ ಕರಗದ ನಮ್ಮ ನೆಲದ ಮಣ್ಣಲ್ಲಿ ಬೆರೆಯದ, ಎಂದೆಂದಿಗೂ ಕರಗದ ನಮ್ಮ ನೆಲದ ಮಣ್ಣಲ್ಲಿ ಬೆರೆಯದ ನಮ್ಮೆಲ್ಲರ ದಿನನಿತ್ಯದ ಬಳಕೆಯಲ್ಲಿರುವ ಪ್ಲಾಸ್ಟಿಕ್ ಕ್ರಿಮಿಗಳು ಪರಿಶುಭ್ರ ಜಲದೇವಿಯ ಒಳಗೆ ಕೆಸರಾಗಿ ಉಸಿರಾಗಿ ಬೆರೆತು, ಪರಿಶುಭ್ರ ಜಲದೇವಿಯ ಒಳಗೆ ಕೆಸರಾಗಿ ಉಸಿರಾಗಿ ಬೆರೆತು ಪ್ರಕೃತಿಯ ಉಳಿವಿಗೆ ಕಂಟಕವಾಗಿದೆ. ಪ್ರಕೃತಿಯ ಉಳಿವಿಗೆ ಕಂಟಕವಾಗಿದೆ. ಕಲುಷಿತಗಳೊಂದಿಗೆ ನರಳುತ್ತಿರುವ ಭೂರಮಿಗೆ ಹುಷಿಯಾಗಿ ಬೆಳಕುಣಿಸಲು ತಡಬಡಿಸುವನು ದಿನಕ. ಕಲುಷಿತಗಳೊಂದಿಗೆ ನರಳುತ್ತಿರುವ ಭೂರಮಿಗೆ ಹುಷಿಯಾಗಿ ಬೆಳಕುಣಿಸಲು ತಡಬಡಿಸುವನು ದಿನಕ. ಪರಿಸರ ದೇವಿಯ ನೋವಿಗೆ ಆಕ್ರಂದನೆಗೆ ಮಿಡಿಯಲು, ಪರಿಸರ ದೇವಿಯ ನೋವಿಗೆ ಆಕ್ರಂದನೆಗೆ ಮಿಡಿಯಲು ನಮಗೆಲ್ಲಿದೆ ಕಾಲದ ಹಿಂದೆ ಓಡುವ ಸಮಯದ ತಗಾದೆ. ಬರಡಾದ ತನುವಿನಲ್ಲಿ ತೇವಾಂಶದ ಬಿಂದುವಿಲ್ಲದೆ, ಬರಡಾದ ತನುವಿನಲ್ಲಿ ತೇವಾಂಶದ ಬಿಂದುವಿಲ್ಲದೆ ದಣಿವಾರಿದ ಕಂಠದೊಳಗೆ ಪಸೆಯಿಲ್ಲದೆ ಇರಳು ಹೊಸುದೆ. ಬರಡಾದ ತನುವಿನಲ್ಲಿ ತೇವಾಂಶದ ಬಿಂದುವಿಲ್ಲದೆ ದಣಿವಾರಿದ ಕಂಠದೊಳಗೆ ಪಸೆಯಿಲ್ಲದೆ ಇರಳು ಹೊಸುದೆ. ರಚನೆ ಎಲ್ಲರಿಗೂ ಇವರೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಇನ್ನು ಪರಿಸರ ಮಂಜುರವರ ಸ್ವರ್ಣ ಸಂಚಿಕೆಗೆ ಆಯ್ಕೆಯಾಗಿರುವಂತಹ ಕವನ ಎಲ್ಲರೂ ನಾನು ನನ್ನ ಬೆಂಗಳೂರನ್ನು ಹಸಿರುಮಯವನ್ನಾಗಿ ಮಾಡಲು ಇಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಬೆಂಗಳೂರಿನ ನಾಗರಿಕರಾಗಿ ನಾವು ಪರಿಸರ, ನೆಲ, ಜಲ, ಪ್ರಾಣಿ ಪಕ್ಷಿ ವನ್ಯಜೀವಿ ಇವೆಲ್ಲವನ್ನು ನಮ್ಮ ದೇಶದ ಕಾನೂನು ಅಡಿಯಲ್ಲಿ ಸಂರಕ್ಷಿಸುತ್ತೇವೆಂದು ಇಂದು ನಾವು ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.